ರಾತ್ರಿಯ ನಿಶಬ್ದ 4 ಕಡೆ ಆವರಿಸ್ಕೊಂಡಿತ್ತು. ಗೋಡೆ ಮೇಲೆ ಹಾಕಿದ್ದಂತಹ ಗಡಿಯಾರ ಟಿಕ್ ಟಿಕ್ ಮಾಡ್ತಾ 1 ಗಂಟೆ ತೋರಿಸ್ತಾ ಇತ್ತು. ಇನ್ಸ್ಪೆಕ್ಟರ್ ತಮ್ಮ ಹೆಂಡತಿ ನವ್ಯ ಜೊತೆ ಗಾಢವಾದ ನಿದ್ರೆನ ಮಾಡ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ರೂಮಿನ ತಾಪಮಾನ ತಣ್ಣಗಾಗೋದಿಕ್ಕೆ ಶುರುವಾಯ್ತು. ನಿದ್ರೆಯಲ್ಲಿ ಕನಸು ಬದ್ಲಾಗ್ತಾ ಇದ್ದ ಹಾಗೆ ಆಗ ಅಲ್ಲೊಂದು ಗಡಸು ಧ್ವನಿ ಕೂಗಿ ಹೇಳ್ತಾ ಇತ್ತು, ಎದ್ದೇಳಿ ಇನ್ಸ್ಪೆಕ್ಟರ್ ಗೌರವ್, ಎದ್ದೇಳಿ ಸಾರ್. ಆ ಧ್ವನಿ ಅವರನ್ನ ನಿದ್ರೆಯಿಂದ ಬಡಿದು ಎಬ್ಬಿಸುವ ರೀತಿ ಇತ್ತು. ಗೌರವ್ ತನ್ನ ಕಣ್ಣನ್ನ ಪಟ್ಟಂತ ತೆರೆದ್ಬಿಟ್ಟ. ಇದ್ದಕ್ಕಿದ್ದಂತೆ ಅವನ ದೃಷ್ಟಿ ಸೀಲಿಂಗ್ ಮೇಲೆ ಹೋಯ್ತು. ಅವನ ರೋಮಗಳೆಲ್ಲ ಎದ್ ನಿಂತ್ಕೊಂಡ್ಬಿಟ್ವು. ಸೀಲಿಂಗ್ ಮೇಲೆ ಒಬ್ಬ ಭಯಾನಕ ವಿಕೃತ ವ್ಯಕ್ತಿ ಹಲ್ಲಿಯ ರೀತಿ ಅಂಟ್ಕೊಂಡಿದ್ದ. ಅವನ ಕಣ್ಣು ಗೌರವನನ್ನೇ ನೋಡ್ತಾ ಇತ್ತು. ಅದರ ಮರುಕ್ಷಣನೇ ಅವನು ಕರೆಂಟ್ ರೀತಿ ನೇರವಾಗಿ ಕೆಳಗಡೆ ಬಂದ. ಮತ್ತೆ ಅವನು ಗೌರವನ ಎದುರಿಗೆ ಬಂದು ನಿಂತ್ಕೊಂಡ. ಈಗ ನಿಮ್ಮ ಪರಿವಾರದ ಅಂತ್ಯ ತುಂಬಾ ದೂರ ಇಲ್ಲ, ತಯಾರಾಗಿ ಸಾರ್. ಅವನು ಮಾತಾಡೋದನ್ನ ನಿಲ್ಸಿದ ತಕ್ಷಣ ಅವನ ಭಯಾನಕ ಕೈ ಗೌರವನ ಕುತ್ತಿಗೆಯನ್ನ ಹಿಡ್ಕೊಂಡ್ಬಿಡ್ತು. ಅವನ ಕೈಯ ವೇಗ ಯಾವ ರೀತಿ ಇತ್ತು ಅಂದ್ರೆ ಗೌರವ್ಗೆ ಅನ್ಸ್ತು ಅವನ ಕಣ್ಣು ಹೊರಗ್ ಬಂದ್ಬಿಡುತ್ತು ಅಂತ. ಅವನ ಉಸಿರು ನಿಲ್ಲೋದ್ರಲ್ಲಿತ್ತು. ಅವನ ಧ್ವನಿ ಗಂಟ್ಲಲ್ಲೇ ಉಳ್ಕೊಂಡ್ಬಿಡ್ತು. ಅದೇ ಸಮಯಕ್ಕೆ ನವ್ಯ ಕಣ್ಬಿಟ್ಲು. ಅವಳು ಗೌರವ್ನ ನೋಡ್ತಾಳೆ. ಗೌರವ್ ಉಸಿರು ಬಿಡುತ್ತಾ ಮೇಲೆದ್ ಕುತ್ಕೋತಾನೆ. ಅವನು ಗಾಢವಾಗಿ ಉಸಿರು ಎಳ್ಕೊತಾ ಇರ್ತಾನೆ. ಪೂರ್ತಿ ಶರೀರ ನಡುಗ್ತಾ ಇತ್ತು. ಮತ್ತೆ ಅದೇ ಕನಸು. ತುಂಬಾ ವರ್ಷದಿಂದ ನಾನ್ ನಿಮ್ನ ನೋಡ್ತಾ ಇದ್ದೀನಿ. ನೀವು ಮಲಗಿದ ತಕ್ಷಣ ಕೂಗ್ತಾನೆ ಇರ್ತೀರಾ, ಮತ್ತೆ ಏನೇನೋ ಬಡ್ಬಡಿಸ್ತಾ ಇರ್ತೀರಾ, ಮತ್ತೆ ನೀವಾಗ ಎಚ್ಚರಗೊಳ್ತೀರಾ. ಅಲ್ಲ, ನೀವು ಮತ್ತೆ ಆತರ ಯಾವ ಕನ್ಸನ್ನ ಕಾಣ್ತೀರಾ? ಏನಾದ್ರೂ ತೊಂದ್ರೆ ಆಗ್ತಿದ್ಯಾ ನಿಮ್ಗೆ? ಗೌರವ್ ಏನೂ ಆಗಿಲ್ಲ ಅನ್ನೋ ತರ ಸಂಭಾಳಿಸ್ತಾ ಇದ್ದ. ಅವನು ಸ್ವಲ್ಪ ಸಮಯ ಆದ್ಮೇಲೆ ಸಮಾಧಾನ ಮಾಡ್ಕೊಂಡ. ಒಂದು ತುಂಬಾ ಇಂಪಾರ್ಟೆಂಟ್ ಕೇಸಲ್ಲಿ ಬ್ಯುಸಿ ಆಗಿದ್ದೇನೆ. ನಿನಗಂತೂ ಗೊತ್ತೇ ಇದೆ, ಎಲ್ಲಿವರೆಗೂ ನನ್ನ ಕೇಸ್ನ ಸಾಲ್ವ್ ಮಾಡೋದೇ ಇಲ್ವೋ ಅಲ್ಲಿವರೆಗೂ ನನಗೆ ನೆಟ್ಟಿಗೆ ನೆಮ್ಮದಿನೇ ಸಿಗಲ್ಲ. ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ, ಮಲ್ಕೋ, ನನಗೇನೂ ಆಗಿಲ್ಲ. ನವ್ಯ ನಗ್ತಾ ಹಾಗೆ ಮಲ್ಕೊಂಡ್ಬಿಟ್ಲು. ಆದ್ರೆ ಗೌರವನ ನಿದ್ರೆ ಅವನಿಂದ ತುಂಬಾನೇ ದೂರ ಹೋಗಿತ್ತು. ಹೊರಗಡೆ ಜೋರಾಗಿ ಮಳೆ ಸುರಿತಾ ಇತ್ತು. ಗೌರವ್ ತನ್ನ ಯೂನಿಫಾರ್ಮ್ನ ಹಾಕೋತಾ ಇದ್ದ. ಹಾಗೆ ಸ್ಟೇಷನ್ಗೆ ಹೋಗೋದಿಕ್ಕೆ ರೆಡಿ ಆಗ್ತಾ ಇದ್ದ. ಆಗ ನವ್ಯ ಅಲ್ಲಿಗ್ ಬಂದ್ಲು. ಸ್ವಲ್ಪ ಟೆನ್ಷನ್ ಅಲ್ಲಿದ್ಲವಳು, ಮತ್ತೆ ತೊಂದ್ರೆಲಿದ್ಲು. ನನ್ಗೆ ಈ ಬೆಟ್ಟದಿಂದ ಮತ್ತೆ ನಿಮ್ಮ ಈ ಪೋಸ್ಟಿಂಗ್ ಇಂದ ತುಂಬಾನೇ ತೊಂದರೆ ಆಗ್ತಾ ಇದೆ ಗೌರವ್. ಅದ್ರ ಜೊತೆಗೆ ಈ ಬಿಡದೆ ಹುಯ್ತಾ ಇರೋ ಮಳೆ. ಇವತ್ ನೀವು ಸ್ಟೇಷನ್ಗೆ ಹೋಗಿಲ್ಲ ಅಂದ್ರೆ ಏನಾಗತ್ತೆ? ಇದು ನನ್ನ ಡ್ಯೂಟಿ ನವ್ಯ. ಮತ್ತೆ ಈ ಬೆಟ್ಟದ ಹಳ್ಳಿಯಲ್ಲಿ ಮಳೆಗೆ ಯಾವುದೇ ಸಮಯ ಸಂದರ್ಭ ಇರಲ್ಲ. ಇಷ್ಟನ್ನ ಹೇಳಿ ಅವನ ಜೀಪ್ನ ಸ್ಟಾರ್ಟ್ ಮಾಡಿ ಸ್ಟೇಷನ್ ಕಡೆ ಹೊರಡ್ತಾನೆ. ಅದೊಂದು ಚಿಕ್ಕದಾದಂತ ಹಳ್ಳಿಯಾಗಿತ್ತು. ಮತ್ತೆ ಅಲ್ಲಿ ಒಂದೇ ಪೊಲೀಸ್ ಸ್ಟೇಷನ್ ಇತ್ತು. ಗೌರವ್ ಸ್ಟೇಷನ್ ಒಳಗೆ ಬಂದಾಗ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಸುಭದ್ರ ಮಾತ್ರ ಇದ್ರು. ಉಳಿದ ಕುರ್ಚಿಗಳೆಲ್ಲ ಖಾಲಿನೇ ಇದ್ವು. ಅದ್ ಹೇಗಂದ್ರೆ ಯಾವುದೋ ಒಂದು ಭಯ ಇಲ್ಲಿಗ್ ಬರೋದಿಕ್ಕೆ ತಡಿತಾ ಇರೋ ಹಾಗೆ. ಅರೆ, ಉಳ್ದವರೆಲ್ಲ ಎಲ್ಲಿದ್ದಾರೆ? ವಾತಾವರಣ ಹೀಗಿದ್ಮೇಲೆ ಯಾರು ಸ್ಟೇಷನ್ನಿಗೆ ಬರಲ್ಲ ಸರ್. ಗೌರವ್ ಸುಮ್ನೆ ಕುರ್ಚಿ ಮೇಲೆ ಕುತ್ಕೊಂಡ್ಬಿಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಸುಭದ್ರ ಮಾತಾಡೋದಕ್ಕೋಸ್ಕರ ಗೌರವ್ ಬಳಿ ಬರ್ತಾಳೆ. ಏನಾಯ್ತು? ನೀವು ಸ್ವಲ್ಪ ಟೆನ್ಷನಲ್ಲಿದ್ದಾಗಿದ್ದೀರಾ? ಗೌರವ್ ಸುಮ್ನೆನೆ ಕುತ್ಕೊಂಡಿರ್ತಾನೆ. ಅದಾದ್ಮೇಲೆ ಅವನು ತನ್ನ ಕನಸಿನ ಬಗ್ಗೆ ಹೇಳೋದಿಕ್ಕೆ ಶುರು ಮಾಡ್ತಾನೆ. ಕನಸಿನ ಬಗ್ಗೆ ಹೇಳ್ತಾ ಹೇಳ್ತಾ ಅವನ ಮುಖದಲ್ಲಿ ಆ ಕನಸಿನ ಭಯ ಕಾಣಿಸ್ತಾ ಇತ್ತು. ಸುಭದ್ರ ಅವನ್ ಮಾತನ್ನ ತುಂಬಾ ಗಮನವಿಟ್ಟು ಕೇಳಿಸ್ಕೊತಾ ಇದ್ಲು. ಮತ್ತೆ ಅವಳ ಮುಖನೂ ಕೂಡ ತುಂಬಾ ಗಂಭೀರವಾಯ್ತು. ನಾನ್ ನಿಮಗೆ ಬೇಡ ಅಂತ ಹೇಳಿದ್ನಲ್ವಾ ಸರ್? ಅವನು ಈ ಹಳ್ಳಿಯ ದೊಡ್ಡ ಸ್ವಪ್ನ ಮತ್ತೆ ದುರಂತದ ಕಳ್ಳನಾಗಿದ್ದ. ನಿಮಗ್ ಗೊತ್ತಾ ಅವನು ಬದುಕಿದ್ದಾಗ ಈ ಹಳ್ಳಿ ಜನ ಯಾಕೆ ಹೆದರ್ಕೋತಾ ಇದ್ರು ಅಂತ? ಯಾಕೆ? ಯಾಕಂದ್ರೆ ಅವನ್ ಹೆಂಡ್ತಿ ಮಾಟ ಮಂತ್ರ ಮಾಡ್ತಾ ಇದ್ಲು. ಆ ರಾತ್ರಿ ದುರಂತರ್ ಶಂಕರ್ನ ಚಿತೆ ಉರಿತಾ ಇದ್ದಾಗ ಅದೇ ರಾತ್ರಿ ಆ ಊರಿನ ಜನರು ಅವನ್ ಹೆಂಡ್ತಿನ ಸ್ಮಶಾನದಲ್ಲಿ ತಂತ್ರ ಮಂತ್ರ ಮಾಡ್ತಾ ಇರೋದನ್ನ ನೋಡ್ತಾರೆ. ಮತ್ತೆ ಮರುದಿನ ಅವನ್ ಹೆಂಡ್ತಿ ಸ್ಮಶಾನದಲ್ಲಿ ಸತ್ ಬಿದ್ದಿರೋದನ್ನ ನೋಡ್ತಾರೆ. ಪಕ್ಕಾ ಅವಳು ಯಾವ್ದೋ ಒಂದು ಭಯಾನಕ ತಂತ್ರ ಮಾಡಿರ್ಬಹುದು ಸರ್. ನಿಮ್ಮ ಕನ್ಸಿನ ಕತೆ ಕೇಳಿದ್ಮೇಲೆ ನನ್ಗನ್ಸ್ತಾ ಇದೆ ಅವಳು ಸತ್ರು ಕೂಡ ಸತ್ತಿಲ್ಲ ಸರ್. ಅವಳು ವಾಪಸ್ ಬಂದಿರ್ಬೇಕು. ಇದನ್ ಕೇಳಿ ಗೌರವ್ನ ಮುಖದಲ್ಲಿ ಭಯ ಇನ್ನೂ ಹೆಚ್ಚಾಯ್ತು. ಅವನು ಕುರ್ಚಿಯಲ್ಲೇ ಕುಸ್ತೋದ. ಮತ್ತೆ ಅವನ ಯೋಚನೆ ಆ ದಿನದ ಕಾಲದ ಘಟ್ಟಕ್ಕೆ ಹೊರಟೋಯ್ತು. ಅದ್ ಯಾವ ದಿನ ಆಗಿತ್ತು ಅಂದ್ರೆ ಆ ಹಳ್ಳಿಯ ಕುಖ್ಯಾತ ಗುಂಡ ಶಂಕರ್ನನ್ನ ಅರೆಸ್ಟ್ ಮಾಡಿದ ದಿನವಾಗಿತ್ತು. ಗೌರವ್ ಯೋಚನೆ ಮಾಡ್ತಾ ಮಾಡ್ತಾ ಆಳವಾದ ಯೋಚನೆಯಲ್ಲಿ ಮುಳುಗೋಗ್ಬಿಟ್ಟ. ಇನ್ಸ್ಪೆಕ್ಟರ್ ಗೌರವ್ ತಮ್ಮ ಸ್ಟೇಷನ್ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ರು. ಸುರಿತಾ ಇದ್ದಂತಹ ಮಳೆಯ ನೀರು ಆ ವಾತಾವರಣವನ್ನ ಇನ್ನೂ ಭಯಂಕರವಾಗಿಸಿತ್ತು. ಅವನು ಅದರಲ್ಲೇ ಕಳೆದೋಗ್ಬಿಟ್ಟಿದ್ದ.
ಅದೇ ಸಮಯಕ್ಕೆ ಅವನ ದೃಷ್ಟಿ ಕಬೋರ್ಡಲ್ಲಿರುವಂತಹ ಫೈಲ್ ಮೇಲೆ ಬೀಳುತ್ತೆ. ಒಂದೊಂದು ಫೈಲ್ ಅನ್ನು ಓಪನ್ ಮಾಡ್ತಾ ಮಾಡ್ತಾ ಅವನ ಕುತೂಹಲ ಹೆಚ್ಚಾಯ್ತು. ಪ್ರತಿಯೊಂದು ಕಂಪ್ಲೇಂಟ್ನಲ್ಲೂ ಕೂಡ ಒಂದೇ ಹೆಸರು, ಶಂಕರ್. ಗೌರವ್ ಫೈಲ್ ಅನ್ನ ಚೆಕ್ ಮಾಡ್ತಾ ಮಾಡ್ತಾ ಸುಭದ್ರಳ ಮುಖವನ್ನ ನೋಡ್ತಾರೆ. ಸುಭದ್ರಾ, ಯಾರು ಈ ಶಂಕರ್? ಅವನ್ ಮೇಲೇನು ಇಷ್ಟೊಂದು ಕಂಪ್ಲೇಂಟ್ ಇದೆಯಲ್ಲ, ಅವನ್ ಮೇಲೆ ಇಲ್ಲಿ ಯಾರು ಕೂಡ ಆಕ್ಷನ್ ತಗೊಳ್ಳೋದಿಲ್ವಾ? ಇಲ್ಲ ಸರ್, ಇವನ್ ತುಂಬಾ ಡೇಂಜರಸ್ ವ್ಯಕ್ತಿ. ಹಳ್ಳಿಯ ಜನ ಇವನನ್ನ ದುರಂದರ್ ಅಂತ ಕರಿತಾ ಇದ್ರು. ಇಲ್ಲಿವರೆಗೂ ಯಾವ ಆಫೀಸರ್ಗೂ ಧೈರ್ಯನೇ ಬಂದಿಲ್ಲ ಇವನ್ ಮೇಲ್ ಆಕ್ಷನ್ ತಗೊಳ್ಳೋದಿಕ್ಕೆ. ಹೇಳ್ತಾರೆ ಇವನ್ ಹೆಂಡತಿ ಮಾಟ ಮಂತ್ರ ಮಾಡ್ತಾ ಇದ್ಲು ಅಂತ. ಹಳ್ಳಿ ಜನರು ಇದನ್ನು ಕೂಡ ಹೇಳ್ತಾ ಇದ್ರು. ತಂತ್ರಮಂತ್ರ ಶಕ್ತಿಯಿಂದಾನೇ ಇಲ್ಲಿವರೆಗೂ ಅವಳ ಪತಿಯನ್ನ ಸುರಕ್ಷಿತವಾಗಿ ಇಟ್ಟಿದ್ದಾಳೆ ಅಂತ. ಇದನ್ ಕೇಳಿ ಗೌರವ್ನ ಮುಖದಲ್ಲಿ ಕೋಪ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಅವನು ಒಂದ್ ಮಾತನ್ನು ಆಡದೆ ತಕ್ಷಣ ತನ್ನ ಕುರ್ಚಿಯಿಂದ ಎದ್ ನಿಂತ್ಕೋತಾನೆ. ಹೊರಗಡೆ ಬಂದು ಕೋಪದಿಂದ ಜೀಪ್ನ ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ಬಿಡ್ತಾನೆ. ಗೌರವ್ನ ಜೀಪ್ ಹಳ್ಳಿಯಿಂದ ಸ್ವಲ್ಪ ದೂರ ಅಷ್ಟೇ ಹೋಗಿತ್ತು. ರಸ್ತೆಯ ಒಂದು ಜಾಗದಲ್ಲಿ ತುಂಬಾ ಹೆಸರುವಾಸಿಯಾಗಿದ್ದ ಆ ಶಂಕರ್ ಕುತ್ಕೊಂಡಿರೋದು ಕಾಣಿಸುತ್ತೆ. ಒಂದ್ ಸ್ವಲ್ಪನೂ ಹೆದರ್ದೇನೆ ಕಾನೂನ್ ಬಗ್ಗೆ ತಮಾಷೆ ಮಾಡ್ತಾ ಇರ್ತಾನೆ. ಗೌರವ್ ಜೀಪಿಂದ ಕೆಳಗಿಳಿದು ಸೀದಾ ಅವನ್ ಬಳಿ ಹೋಗ್ತಾನೆ. ನಿನಗೇನನ್ಸುತ್ತೋ? ನಾನ್ ನಿನ್ನನ್ನ ಅರೆಸ್ಟ್ ಮಾಡಲ್ಲ ಅನ್ಕೊಂಡಿದ್ಯಾ? ಶಂಕರ್ನ ಕಣ್ಣು ಕೋಪದಿಂದ ಕೆಂಪಾಗಿತ್ತು. ಇಲ್ಲಿಂದ ಹೊರಟೋಗ್ಬಿಡಿ ಇನ್ಸ್ಪೆಕ್ಟರ್, ನಿಮ್ಗೆ ನನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಇಷ್ಟು ಹೇಳಿ ಶಂಕರ್ ಗೌರವ್ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವರಿಬ್ಬರ ಫೈಟ್ ಅಲ್ಲಿ ಗೌರವ್ ಶಂಕರ್ನ ಅರೆಸ್ಟ್ ಮಾಡಿ ಅವನನ್ನ ಸ್ಟೇಷನ್ಗೆ ಕರ್ಕೊಂಡ್ ಬಂದ್ಬಿಡ್ತಾನೆ. ಸುಭದ್ರಾ ಶಂಕರ್ನನ್ನ ಸ್ಟೇಷನ್ ಅಲ್ಲಿ ನೋಡಿ ಆಶ್ಚರ್ಯ ಪಡ್ತಾಳೆ. ನೀವ್ ಇದೇನ್ ಮಾಡ್ತಾ ಇದ್ದೀರಾ? ಸಾಕ್ ಮಾಡು ಸುಭದ್ರಾ, ಸಾಕ್ ಮಾಡು. ಈ ಭಯನ ನಾನು ನಾಶ ಮಾಡ್ಬೇಕಂತಿದ್ದೀನಿ. ಆದ್ರೆ ಮರುಕ್ಷಣದಲ್ಲೇ ಪರಿಸ್ಥಿತಿ ತುಂಬಾ ಗಂಭೀರ ಆಗೋಯ್ತು. ಶಂಕರ್ ತಕ್ಷಣವೇ ತನ್ನ ಬಳಿ ಇದ್ದ ಪಿಸ್ತೂಲ್ನ ತಗೊಂಡು ಗೌರವ್ ಕಡೆ ತೋರಿಸ್ತಾನೆ. ಗೌರವ್ ಕೂಡ ಪಿಸ್ತೂಲ್ ಅನ್ನ ತಗೋತಾನೆ. ಆಗ ಇದ್ದಕ್ಕಿದ್ದಂಗೆ ಬುಲೆಟ್ ಪಾಸ್ ಆಗುತ್ತೆ. ಆಗ ಬುಲೆಟ್ ಶಂಕರ್ನ ಎದೆ ಒಳಗೆ ಹೋಗುತ್ತೆ. ಶಂಕರ್ ಒದ್ದಾಡ್ತಾ ಕೆಳಗ್ ಬಿದ್ದೋಗ್ತಾನೆ. ಅವನ ತುಟಿ ನಡುಗ್ತಾ ಇತ್ತು. ಕಣ್ಣಲ್ಲಿ ದ್ವೇಷ ಮತ್ತೆ ಒಂದು ಭಯ ಕಾಣಿಸ್ತಾ ಇತ್ತು. ನೆನಪಿಟ್ಕೊಳ್ಳಿ ಇನ್ಸ್ಪೆಕ್ಟರ್, ಸಾವೊಂದು ಶುರು ಅಷ್ಟೇ. ನೀವು ನನ್ನನ್ನು ಸಾಯಿಸಿದೀನಿ ಅನ್ಕೊಂಬೇಡಿ. ನಾನ್ ವಾಪಸ್ ಬರ್ತೀನಿ. ನಿಮ್ಮ ಎಲ್ಲ ಪರಿವಾರವನ್ನ ನಾಶ ಮಾಡೇ ಮಾಡ್ತೀನಿ. ಇದನ್ ಹೇಳಿ ಶಂಕರ್ ತನ್ನ ಉಸಿರನ್ನ ಬಿಡ್ತಾನೆ. ಕತ್ತಲೆ ಇನ್ನೂ ದಟ್ಟವಾಗಿತ್ತು. ಇನ್ಸ್ಪೆಕ್ಟರ್ ಅದೇ ಘಟನೆಯನ್ನ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಸಬ್ ಇನ್ಸ್ಪೆಕ್ಟರ್ ಸುಭದ್ರಾ ಅವನ್ ಬಳಿ ಬರ್ತಾಳೆ. ಸರ್, ತುಂಬಾ ಲೇಟ್ ಆಗಿದೆ, ಮಳೆ ಬೇರೆ ಬರ್ತಾ ಇದೆ. ನೀವು ನಿಮ್ ಮನೆಗೆ ಹೋಗಲ್ವಾ? ನಾನಂತೂ ಮನೆಗೆ ಹೋಗ್ತಾ ಇದ್ದೀನಿ. ಗೌರವ್ ಏನು ಮಾತಾಡದೆ ತಲೆ ಅಲ್ಲಾಡಿಸ್ತಾ. ಮತ್ತೆ ಅವನು ಏನು ಮಾತಾಡದೆ ಜೀಪ್ ತಗೊಂಡು ಹೊರಡ್ತಾನೆ. ಅವನು ಮನೆ ಬಳಿ ಹೋಗ್ತಿದ್ದ ಹಾಗೆ ನವ್ಯ ಅವನಿಗೋಸ್ಕರ ಕಾಯ್ತಾ ಹೊರಗಡೆ ನಿಂತ್ಕೊಂಡಿರ್ತಾಳೆ. ಅವಳು ಡೈನಿಂಗ್ ಟೇಬಲ್ ಬಳಿ ಊಟನ ರೆಡಿ ಮಾಡಿಟ್ಟಿರ್ತಾಳೆ. ಇಬ್ರು ಗಂಡ ಹೆಂಡತಿ ಸೈಲೆಂಟ್ ಆಗಿ ತಮ್ಮ ಊಟನ ಮುಗಿಸ್ತಾರೆ. ಅದೇ ಸಮಯದಲ್ಲಿ ಗೌರವ್ನ ದೃಷ್ಟಿ ನವ್ಯಾಳ ಚೇರ್ ಹಿಂದೆ ಹೋಗುತ್ತೆ. ಮತ್ತೆ ಅವನ ಉಸಿರು ನಿಂತೇ ಹೋಗುತ್ತೆ. ಅಲ್ಲಿ ಶಂಕರ್ ನಿಂತಿದ್ದ. ಅದೇ ಭಯಾನಕ ಮುಖ, ಮೃತ್ಯುವಿನ ರೂಪದಲ್ಲಿ, ಮತ್ತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದ. ನವ್ಯಾ, ಸ್ವಲ್ಪ ಹಿಂದೆ ನೋಡು. ನವ್ಯ ಹಿಂದೆ ತಿರುಗಿ ನೋಡ್ತಾ ಇದ್ದಾಕೆ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾಳೆ. ಶಂಕರ್ ಅವಳ ಕತ್ತನ್ನ ಹೇಗೆ ಹಿಸುಕ್ತಾ ಅಂದ್ರೆ ಒಳ್ಳೆ ಗೊಂಬೆ ರೀತಿ. ಅವನು ಅವಳನ್ನ ಮೇಲೆ ಎತ್ತಿ ಒಂದೇ ಸಮನೆ ಕೆಳಗೆ ಬಿಸಾಕ್ತಾನೆ. ಅವಳ ನೋವಿನ ಕೂಗು ಇಡೀ ರೂಮನ್ನ ಆವರಿಸ್ಕೊಂಡಿತ್ತು. ಮತ್ತೆ ನವ್ಯ ಅಲ್ಲೇ ಉಸಿರನ್ನ ಬಿಟ್ಬಿಡ್ತಾಳೆ. ಗೌರವ್ ಇದನ್ನೆಲ್ಲಾ ನೋಡ್ತಾ ಇರ್ತಾನೆ. ಅವನ್ ಕೈಯಲ್ಲಿ ಅಲ್ಲಿಂದ ಅಲ್ಗಾಡೋದಕ್ ಕೂಡ ಆಗ್ತಾ ಇರ್ಲಿಲ್ಲ. ಶಂಕರ್ ಅವನ ಮುಂದೆ ನಿಂತು ಮಾತಾಡ್ತಾ ಇದ್ದ. ಹೇಳಿದ್ನಲ್ಲ ಇನ್ಸ್ಪೆಕ್ಟರ್, ಸಾವೊಂದು ಶುರು ಅಂತ. ನಾನು ವಾಪಸ್ ಬಂದಿದ್ದೀನಿ. ನಾನೀ ಇಲಾಖೆಯ ದುರಂದರ್. ನನ್ನ ಹೆಸರು ನಾನು ಹೋದ್ರೂ ಕೂಡ ಇಲ್ಲೇ ನೆಲೆಸುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಗೌರವ್ನ ಕೂಗು ಮೌನವನ್ನ ಆವರಿಸ್ಕೊಂಡ್ಬಿಡುತ್ತೆ. ಆ ರೂಮು ರಕ್ತ ಮತ್ತು ಗಾಳಿಯ ಹೊಗೆಯಿಂದ ತುಂಬಿಕೊಂಡಿರುತ್ತೆ. ಗೌರವ್ ಮತ್ತೆ ನವ್ಯ ಇವರಿಬ್ಬರ ಪ್ರಪಂಚ ಒಂದೇ ಸಮಯಕ್ಕೆ ನಾಶ ಆಗೋಗಿತ್ತು. ಅದೇ ರಾತ್ರಿ ಆ ಹಳ್ಳಿಯ ಜನರಿಗೆ ಒಂದು ಭಯದ ಸೂಚನೆ ಸಿಕ್ಕಿರುತ್ತೆ. ಆ ರಾತ್ರಿ ಗೋಡೆಗಳು ಕೂಡ ಆ ಕೂಗನ್ನ ಕೇಳಿಸ್ಕೊಂಡಿರುತ್ತೆ. ರಕ್ತ ನೆಲವನ್ನ ಸ್ಪರ್ಶಿಸಿರುತ್ತೆ. ಶಂಕರ್ ಬಂದಿರೋದು ಕೇವಲ ಇವರಿಬ್ಬರಿಗೋಸ್ಕರ ಅಷ್ಟೇ ಅಲ್ಲ, ಕತ್ತಲೆ ಬಾಗ್ಲು ಹಾಕೊಂಡು ತನಗೋಸ್ಕರ ಎದುರು ಕಾಯ್ತಾ ಇತ್ತು. ಹಾಗೆ ಮುಂದಿನ ಬೇಟೆ ಮತ್ತು ಬೇಟೆಯ ಪ್ರಾಣಕ್ಕಾಗಿ ಕಾಯ್ತಾ ಇತ್ತು. ಮತ್ತೆ ಮುಂದಿನ ಕೂಗಿಗೋಸ್ಕರ.